ಶಾ ಬರೋ ದಿನವೇ ಧಾರವಾಡ ಶಾಕ್. ಬಂಡಾಯ ಎದ್ದಿದ್ದವರು ವಿನಯ್ ಕುಲಕರ್ಣಿಗೆ ಜೈ. ಆತ್ಮಗೌರವ, ಸಾಮಾಜಿಕ ನ್ಯಾಯ, ಅಷ್ಟಗಿ ಟಾರ್ಗೆಟ್ ಬಿಜೆಪಿ. ಇದು ಈ ಹೊತ್ತಿನ ಸ್ಪೆಷಲ್ ಅಷ್ಟಗಿ ಆತ್ಮಗೌರವ. ಕಾಂಗ್ರೆಸ್ಗೆ ಜೈ ಎಂದಿದ್ದಾರೆ ಬಿಜೆಪಿಯ ಬಂಡಾಯ ಅಭ್ಯರ್ಥಿ. ಚುನಾವಣಾ ಕಣದಿಂದ ಹಿಂದೆ ಸರಿದಿದ್ದಾರೆ ತವನಪ್ಪ ಅಷ್ಟಗಿ ಅವರು. ಇದು ಬಿಜೆಪಿ ಅವರಿಗೆ ಒಂದು ರೀತಿ ದೊಡ್ಡ ಮಟ್ಟದ ಹೊಡೆತ. ಕಾಂಗ್ರೆಸ್ಗೆ ಜೈ ಅಂತ ಹೇಳಿ ಬಿಜೆಪಿ ಬಂಡಾಯ ಅಭ್ಯರ್ಥಿ ಇದೀಗ ಹೋಗಿದ್ದಾರೆ. ಚುನಾವಣಾ ಕಣದಿಂದ ಬಂಡಾಯ ಅಭ್ಯರ್ಥಿಯಾಗಿದ್ರು, ಹಿಂದೆ ಸರಿದ್ಬಿಟ್ಟಿದ್ದಾರೆ ಅವರು. ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಹೋಗ್ತಾ ಇದ್ದಾರೆ ಇವತ್ತು. ಈ ಸಂದರ್ಭದಲ್ಲೇ ಅಮಿತ್ ಶಾ ಅವರಿಗೂ ಒಂದು ರೀತಿ ಶಾಕಿಂಗ್ ನ್ಯೂಸ್ ಇದು. ತವನಪ್ಪ ಅಷ್ಟಗಿ ಅವರು ಇವತ್ತು ನಾಮಪತ್ರವನ್ನ ವಾಪಸ್ ಪಡಿತೀನಿ ಅಂತ ಹೇಳಿ ಅಧಿಕೃತವಾಗಿ ಕೂಡ ವಿಚಾರಗಳನ್ನ ಹೇಳಿದ್ದಾರೆ. ನನಗೆ ಸರಿಯಾದಂತಹ ಸ್ಥಾನಮಾನ ಸಿಕ್ಕಿಲ್ಲ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿದ್ದಾರೆ. ನನಗೆ ಸಿಗಬೇಕಾಗಿರುವಂತಹ ಒಂದು ವಿಚಾರಗಳು ಅಥವಾ ನನಗೆ ಬೇಕಾಗಿದ್ದಂತಹ ಸ್ಥಾನಮಾನಗಳು, ನನಗೆ ಸಿಗಬೇಕಾದಂತಹ ಗೌರವಗಳು ಬಿಜೆಪಿಯಿಂದ ಸಿಕ್ಕಿಲ್ಲ. ಹಾಗಾಗಿ ನಾನು ಚುನಾವಣಾ ಕಣದಿಂದ ಹಿಂದೆ ಸರಿತಾ ಇದ್ದೀನಿ, ವಿನಯ್ ಕುಲಕರ್ಣಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾಳೆ ನಾವು ಅದನ್ನು ಹಿಂಪಡಿತೀವಿ ನೋಡ್ರಿ. ನಾನು ಅದನ್ನು ಹೇಳಿದೆ, ಒಂದು ವಿಶ್ವಾಸವಿಟ್ಟು ಅಲ್ಲಿ ಹೋದಿವಿ, ಅಲ್ಲಿ ಸಾಮಾಜಿಕ ನ್ಯಾಯ ನಮಗೆ ಸಿಗಲಿಲ್ಲ ಅನ್ನೋದು ಒಂದೇ ಒಂದು ಉದ್ದೇಶಲಿಂತ, ಮತ್ತು ಕಾರ್ಯಕರ್ತರಿಗೆ ಸಿಗುವಂಥ ಗೌರವ ಅಲ್ಲಿ ಸಿಗಲಿಲ್ಲ. ಹೀಗಾಗಿ ನಾನು ಇವತ್ತು ಪಾರ್ಟಿಯನ್ನು ಬಿಟ್ಟು ಇವತ್ತು ನಾನು ಸಾಮಾಜಿಕ ನ್ಯಾಯ ಮತ್ತು ಕಾರ್ಯಕರ್ತರಿಗೆ ಒಂದು ಗೌರವ ಸಿಗ್ತೈತೆ ಅಂತಕ್ಕಂಥ ಒಂದು ವಿಶ್ವಾಸದಿಂದ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರ ಒಂದು ನಾಯಕತ್ವದೊಳಗೆ ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಏನಾಗ್ತಾ ಇದೆ. ಏನಿಲ್ಲ, ನಾ ಪದೇ ಏನಿಲ್ಲ, ಮೊದಲು ನಾ ಕಾಂಗ್ರೆಸ್ದೊಳಗಿದ್ದೆ, ಹೊಳ್ಳಿ ಕಾಂಗ್ರೆಸ್ಗೆ ಮನೆಗೆ ಬಂದೆ. ಬನ್ನಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವರಾಮ ಸುಂಡಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ ಸುಂಡಿ, ಇಲ್ಲಿ ಪ್ರಮುಖವಾಗಿ ಅಮಿತ್ ಶಾ ಅವರು ಹುಬ್ಬಳ್ಳಿಗೆ ಹೋಗ್ತಾರೆ. ಈ ಸಂದರ್ಭದಲ್ಲಿ ಅವರಿಗೆ ಒಂದು ಶಾಕಿಂಗ್ ನ್ಯೂಸ್ ತವರಪ್ಪ ಅಷ್ಟಗಿ ಅವರು ವಿಚಾರ ಅಂತ. ಖಂಡಿತ ಶ್ರುತಿ, ಯಾಕಂದ್ರೆ ಇವತ್ತೇನು ಚುನಾವಣಾ ಚಾಣಕ್ಯ ಅಂತಾನೆ ಬಿಂಬಿತಗೊಂಡಂತಹ ಅಮಿತ್ ಶಾ ಅವರು ಬರುವಂತ ಸಂದರ್ಭದಲ್ಲಿನೇ ಬಿಜೆಪಿಯ ಒಬ್ಬ ಬಂಡಾಯ ಅಭ್ಯರ್ಥಿ ಏನು ಚುನಾವಣೆಯಿಂದ ನಾಮಪತ್ರ ವಾಪಸ್ ಪಡೆಯೋ ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿನ ಬೆಂಬಲಿಸ್ತಿರೋದು ಒಂದು ದೊಡ್ಡ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಧಾರವಾಡ ಮಟ್ಟಿಗೆ ಯಾಕಂದ್ರೆ ಈಗೇನು ವಿನಯ್ ಕುಲಕರ್ಣಿ ಧಾರವಾಡ ಜಿಲ್ಲೆಗೆ ಎಂಟ್ರಿ ಕೊಡಕ್ ಸಾಧ್ಯವಿಲ್ಲ. ಕೋರ್ಟ್ ಆದೇಶನು ಆ ರೀತಿ ಅಂದ್ರೆ ಏನು ಜಿಲ್ಲೆಯಿಂದ ಹೊರಗಾಕಿ ಇದು ಏನು ಗಡಿಪಾರು ಮಾಡುವಂತ ಇದು ಇದೆ. ಹಾಗಾಗಿ ಅದು ಅವರ ಅನುಪಸ್ಥಿತಿಯಲ್ಲೇನೆ ಅವರ ಪತ್ನಿ ಶಿವಲೀಲಾ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿ ಅವರನ್ನು ಬೆಂಬಲಿಸಿ ಇವತ್ತೇನಂದ್ರೆ ತವನಪ್ಪ ಅಷ್ಟಗಿ ಅವರು ತಮ್ಮ ನಾಮಪತ್ರ ವಾಪಸ್ ಪಡಿತಾ ಇದ್ದಾರೆ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಕೈ ಬಲಪಡಿಸುವ ಮಾತನ್ನು ಹೇಳಿದ್ದಾರೆ ಮತ್ತು ಬಿಜೆಪಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನನಗೆ ಸರಿಯಾದ ರೀತಿ ನಡೆಸ್ಕೊಳ್ಳಿಲ್ಲ ಮತ್ತು ಏನಂದ್ರೆ ಬಿಜೆಪಿ ನಾಯಕರು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ಕೊಡ್ಲಿಲ್ಲ ಮತ್ತು ಜೊತೆಗೆ ಸೌಜನ್ಯದಿಂದ ವರ್ತಿಸಲಿಲ್ಲ. ಹೀಗಾಗಿ ನಾನು ಬಿಜೆಪಿ ಬಂಡಾಯ ಅಭ್ಯರ್ಥಿಯಾಗಿ ಅಖಾಡಕ್ಕೆ ಇಳಿದಿದ್ದೆ. ಈಗ ಏನಂದ್ರೆ ಕಾಂಗ್ರೆಸ್ಗೆ ಬೆಂಬಲಿಸಿ ನಾನು ನಾಮಪತ್ರ ವಾಪಸ್ ಪಡಿತಾ ಇದ್ದೀನಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಬಿಜೆಪಿಗೆ ಒಂದು ದೊಡ್ಡ ಶಾಕ್ ಅಂತ ಹೇಳ್ಬೋದು, ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಮತ್ತಷ್ಟು ಶಕ್ತಿ ಬರ್ತಾ ಇದೆ ಅಂತ ಹೇಳ್ಬೋದು. ಶ್ರುತಿ, ಓಕೆ ಶಿವರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಕಂಪ್ಲೀಟ್ ಮಾಹಿತಿಗಾಗಿ. ಮೊನ್ನೆ ಹಾಗೂ ನಿನ್ನೆ ಶೃಂಗೇರಿಯಲ್ಲಿ ಚಂಡಿಕಾ ಯಾಗವನ್ನು ನಡೆಸಿದಂತಹ ಡಿಕೆ ಶಿವಕುಮಾರ್ ಕುಟುಂಬ ಇವತ್ತು ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗ ನೆರವೇರಿಸಿದೆ. ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆಶಿ ದಂಪತಿ ನಿನ್ನೆಯಿಂದಲೂ ಕೂಡ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನು ನೆರವೇರಿಸಿದ್ದಾರೆ. ನರಸಿಂಹ ಅಡಿಗಾವರ ನೇತೃತ್ವದಲ್ಲಿ ಈ ಚಂಡಿಕಾ ಯಾಗ ನಡೆದಿದೆ. ಇವತ್ತು ಹೋಮ ಹವನದ ಬಳಿಕ ಡಿಕೆ ಶಿವಕುಮಾರ್ ಅವರು ಉಡುಪಿಗೆ ತೆರಳಲಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಅನ್ನು ಶುರು ಮಾಡಿಕೊಂಡಿದ್ದಾರೆ. ಪ್ರಮುಖವಾಗಿ ನಿನ್ನೆ ಶೃಂಗೇರಿಯಲ್ಲಿ ಹೋಗಿದ್ರು, ಚಂಡಿಕಾ ಯಾಗವನ್ನ ನಡೆಸಿದ್ರು ಡಿಕೆಶಿ ಕುಟುಂಬ. ದಂಪತಿಯ ಸಮೇತವಾಗಿ ಹೋಗಿ ಹೋಮ ಹವನಗಳನ್ನ ನೆರವೇರಿಸುವಲ್ಲಿ ನಿರತರಾಗಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ಡಿಕೆಶಿ ದಂಪತಿ ನಿನ್ನೆಯಿಂದಲೂ ಕೂಡ ಕೊಲ್ಲೂರಿನಲ್ಲಿ ನವಚಂಡಿಕಾ ಯಾಗವನ್ನ ನೆರವೇರಿಸಿದ್ದಾರೆ. ಕೊಲ್ಲೂರಿನ ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗವನ್ನ ನಡೆಸಿದ್ರು. ನರಸಿಂಹ ಅಡಿಗಾವರ ನೇತೃತ್ವದಲ್ಲಿ ಈ ಚಂಡಿಕಾ ಯಾಗ ನಡೆದಿದೆ. ಇವತ್ತು ಹೋಮ ಹವನದ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಅದೆಲ್ಲ ಆದ್ಮೇಲೆ ಉಡುಪಿಗೂ ಕೂಡ ತೆರಳಲಿದ್ದಾರೆ.
ಒಂದು ಕಡೆ ದಂಪತಿ ಸಮೇತವಾಗಿ ಕುಟುಂಬದ ಸಮೇತ ಡಿಕೆ ಶಿವಕುಮಾರ್ ಅವರು ಇದೀಗ ಟೆಂಪಲ್ ರನ್ ಮಾಡಲಿಕ್ಕೆ ಶುರು ಮಾಡಿರೋದು. ಉಡುಪಿಗೆ ಇವತ್ತು ಭೇಟಿ ಕೊಡ್ತಾರೆ. ಅಲ್ಲೂ ಕೂಡ ಸಾಕಷ್ಟು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಇನ್ನೇನು ಎಲೆಕ್ಷನ್ ಹತ್ರ ಬರ್ತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ಸರ್ವೇ ಸಾಮಾನ್ಯ ರಾಜಕಾರಣಿಗಳೆಲ್ಲ ಕೂಡ ದೇವಸ್ಥಾನಗಳಿಗೆ ಹೋಗೋದು, ಹೋಮ ಹವನಗಳನ್ನ ನಡೆಸೋದು ಸಾಕಷ್ಟು ರೀತಿಯಾದಂತಹ ಪ್ರಸಿದ್ಧಿಯನ್ನ ಪಡ್ಕೊಂಡ್ಬಿಡುತ್ತೆ. ಪ್ರಮುಖವಾಗಿ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ನೋಡೋದಾದ್ರೆ ಡಿಕೆ ಶಿವಕುಮಾರ್ ಅವರು ಈ ಸಂದರ್ಭಗಳನ್ನು ಹೊರತುಪಡಿಸಿದ್ರು ಕೂಡ ಸಾಕಷ್ಟು ಸಂದರ್ಭಗಳಲ್ಲಿ ದೇವಸ್ಥಾನಗಳಿಗೆ ಭೇಟಿಯನ್ನು ಕೊಡ್ತಿರ್ತಾರೆ ಕುಟುಂಬ ಸಮೇತ. ಈಗ ಎಲೆಕ್ಷನ್ ಆಗಿರೋದ್ರಿಂದ ಸೊ ಇಷ್ಟಾರ್ಥ ಸಿದ್ಧಿಗೋಸ್ಕರ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸುಗಳನ್ನ ಕೂಡ ಹೊತ್ತಿರೋದ್ರಿಂದ ಸಾಕಷ್ಟು ರೀತಿಯಾದಂತಹ ಆಸೆ ಆಕಾಂಕ್ಷಿಗಳನ್ನ ಈಡೇರಿಸಪ್ಪ ದೇವರೇ ಅಂತ ಹೇಳಿ ದೇವರ ಮೊರೆ ಹೋಗಿದ್ದಾರೆ. ಇಷ್ಟಾರ್ಥ ಸಿದ್ಧಿಗಾಗಿ ನವಚಂಡಿಕಾ ಯಾಗವನ್ನ ನಡೆಸಿದ್ದಾರೆ. ನಿನ್ನೆ ಶೃಂಗೇರಿಯಲ್ಲಿ ಹೋಮ ಹವನವನ್ನ ನಡೆಸಿದ್ರು. ಇವತ್ತು ಮೂಕಾಂಬಿಕಾ ಸನ್ನಿಧಿಯಲ್ಲಿ ಡಿಕೆ ಶಿವಕುಮಾರ್ ದಂಪತಿ ಸಮೇತವಾಗಿ ಹೋಗಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅದಾದ ಮೇಲೆ ಉಡುಪಿಗೆ ಕೂಡ ಭೇಟಿಯನ್ನ ಕೊಡಲಿಕ್ಕೆ ಪ್ಲಾನ್ಗಳನ್ನ ಮಾಡ್ಕೊಂಡಿದ್ದಾರೆ. ಮಂಡ್ಯದ ಕೆಆರ್ಪೇಟೆಯಲ್ಲಿ ನಾಗಸಾಧು ಒಬ್ಬರು ಕಾಂಗ್ರೆಸ್ ಅಭ್ಯರ್ಥಿಗೆ ಭವಿಷ್ಯ ಹೇಳಿದ್ದಾರೆ. ಕೆಆರ್ಪೇಟೆಯ ಕಾಂಗ್ರೆಸ್ನ ಅಭ್ಯರ್ಥಿ ದೇವರಾಜು ಗೆಲ್ಲೋದು ಪಕ್ಕ ಅಂತ ನಾಗಸಾಧು ಭವಿಷ್ಯ ನುಡಿದಿದ್ದಾರೆ. ಹಿಮಾಲಯದಿಂದ ಬಂದಿದ್ದ ನಾಗಸಾಧುವನ್ನ ಅಭ್ಯರ್ಥಿ ದೇವರಾಜು ಅವರು ಭೇಟಿ ಮಾಡಿ ಆಶೀರ್ವಾದವನ್ನ ಪಡೆದ್ರು. ದೇವರಾಜು ಮುಖ ನೋಡ್ತಿದ್ದ ಹಾಗೆ ನಿನಗೆ ಶಾಸಕನಾಗುವ ಯೋಗ ಇದೆ ಅಂತ ನಾಗಸಾಧು ಹರಸಿ ಮುನ್ನಡೆದಿದ್ದಾರೆ.